ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಸಾಕಷ್ಟು ಧಾರಾವಾಹಿಗಳಲ್ಲಿ ಸೀತಾರಾಮ ಧಾರಾವಾಹಿ ಕೂಡ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಧಾರಾವಾಹಿಗಳಲ್ಲಿ ಒಂದು. ಈ ಒಂದು ಧಾರಾವಾಹಿಯ ಪಾತ್ರಗಳನ್ನ ಜನ ತುಂಬಾನೇ ಇಷ್ಟಪಟ್ಟಿದ್ದಾರೆ. ಸಿಹಿ ಆಗಿರಬಹುದು, ಸೀತಾರಾಮ ಆಗಿರಬಹುದು, ಇವೆಲ್ಲ ಪಾತ್ರಗಳು ಕೂಡ ಜನರಿಗೆ ಇಷ್ಟ ಆಗಿರುವಂತಹ ಕ್ಯಾರೆಕ್ಟರ್ಗಳು. ಇವತ್ತು ನಿಮ್ಗೆ ಸೀತಾರಾಮ ಧಾರಾವಾಹಿಯ ಅಶೋಕ್ ಪಾತ್ರದ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀವಿ. ಅಶೋಕ್ ಅವರ ನಿಜವಾದ ಹೆಸರೇನು, ಇವರ ಪತ್ನಿ ಯಾರೋ, ಸೊ ಇವರು ಕೇವಲ ನಟನಲ್ಲ, ಈತನ ಒಂದು ಕಲೆಯನ್ನ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಜೊತೆಗೆ ಬೆಸ್ಟ್ ಫ್ರೆಂಡ್ ಹೆಸರನ್ನ ಕೇಳಿದ್ರೆ, ಇವರ ಬೆಸ್ಟ್ ಫ್ರೆಂಡ್ ಹೆಸರನ್ನ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಹೌದು, ಇವತ್ತು ಅಶೋಕ್ ಅವರ ಒಂದಷ್ಟು ವಿಚಾರವನ್ನ ಹೇಳ್ತೀವಿ. ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕನ್ನಡ ಕಿರುತೆರೆಯಲ್ಲಿ ಇದೀಗ ಆದಂತಹ ಬದಲಾವಣೆಗಳಿಂದ 10 ಹೊಸ ಸೀರಿಯಲ್ಗಳು ಶುರುವಾಗಿದೆ. ಅಂದ್ರೆ ಒಂದು ಹೊಸ ವರ್ಷ ಶುರುವಾಯಿತು ಅಂತ ಅಂದ್ರೆ ಸಾಕಷ್ಟು ಧಾರಾವಾಹಿಗಳು ಬರ್ತಾನೆ ಇರುತ್ತೆ. ಸೊ ಕನ್ನಡ ಕಿರುತೆರೆಯಲ್ಲಿ ಹೊಸ ಸೀರಿಯಲ್ಗಳು ಆರಂಭ ಆಗಿದ್ದು, ಜನರು, ಪ್ರೇಕ್ಷಕರು, ಕಿರುತೆರೆ ಕಲಾವಿದರು, ಕಿರುತೆರೆ ಪ್ರಿಯರು ಹೊಸ ಕತೆಗೆ, ಕಥಾ ಹಂದರಕ್ಕೆ ಫಿದಾ ಆಗ್ತಾ ಇರೋದನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಒಂದು ಧಾರಾವಾಹಿಯನ್ನ ಜನ ಇಷ್ಟಪಟ್ಟು ನೋಡ್ತಾ ಇದ್ರೆ, ಯಾವುದೋ ಒಂದು ಧಾರಾವಾಹಿ ಬಂತು ಹೊಸದು ಅಂತಂದ್ರೆ, ಅದರ ಕತೆ ಚೆನ್ನಾಗಿತ್ತು ಅಂತಂದ್ರೆ ಜನರು ಸ್ಕಿಪ್ ಆಗೋದಂತೂ ಸಹಜ. ಅಂಡ್ ಯಾರಿಗೆ ಯಾವುದು ಹತ್ರ ಆಗುತ್ತೋ ಆ ಒಂದು ಸೀರಿಯಲ್ ಅನ್ನ ನೋಡ್ತಾರೆ. ಇಂಥ ಹೊಸ ಧಾರಾವಾಹಿಗಳಲ್ಲಿ ಸೀತಾರಾಮ ಧಾರಾವಾಹಿ ಕೂಡ ಒಂದು ಅಂತಾನೆ ಹೇಳ್ಬಹುದು. ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ವೈಷ್ಣವಿ ಗೌಡ ಅವರು ಇದರ ಒಂದು ಪ್ರಮುಖ ಭೂಮಿಕೆಯಲ್ಲಿದ್ದು, ಪುಟ್ಟಗೌರಿ ಮದುವೆ ಖ್ಯಾತಿಯ ಗಗನ್ ಚಿನ್ನಪ್ಪ ಅವರು ನಾಯಕನಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದರ ನೆಚ್ಚಿನ ಆಕರ್ಷಣೆ ಅಂತಂದ್ರೆ ಪುಟಾಣಿ ಕಲಾವಿದೆ ರಿತು ಸಿಂಗ್ ಅವರು. ಈ ಮೂವರ ಒಂದು ಸ್ಟೋರಿ ಎಲ್ರಿಗೂ ಕೂಡ ಇಷ್ಟ ಆಗಿರುವಂಥದ್ದು. ಇಷ್ಟೆಲ್ಲದರ ಜೊತೆಗೆ ಸೀತಾರಾಮ ಧಾರಾವಾಹಿಯಲ್ಲಿ ನಟ ಅಶೋಕ್ ಶರ್ಮಾ ಅವರದ್ದು ಒಂದು ಪ್ರಮುಖ ಪಾತ್ರ ಅಂತಾನೆ ಹೇಳ್ಬೋದು. ಅಶೋಕ್ ಅವರ ಪಾತ್ರವನ್ನ ನಿರ್ವಹಿಸ್ತಾ ಇರುವಂತವರ ನಿಜವಾದ ಹೆಸರು ಅಶೋಕ್ ಶರ್ಮಾ ಸಿಂಗ್. ಈವರೆಗೂ ಹಲವಾರು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಂತಹ ನಟ ಅಶೋಕ್ ಶರ್ಮಾ ಇದೀಗ ಧಾರಾವಾಹಿಗೆ ಬಂದಿದ್ದು, ತಮ್ಮ ನಟನೆಯ ಮೂಲಕ ಅಭಿಮಾನಿಗಳನ್ನ ಸಖತ್ತಾಗಿ ಖುಷಿ ಪಡಿಸ್ತಾ ಇದ್ದಾರೆ. ಇತ್ತೀಚೆಗಂತೂ ಬಹಳ ವೈರಲ್ ಆಗಿದ್ದಂತಹ ಜಿಂಗಿ ಚಕ್ಕ ಹಾಡನ್ನ ಹಾಡಿದ್ದು ಇವರು. ಅದನ್ನ ಹಾಡಿದ್ದು, ಆ ಹಾಡನ್ನ ಇವರು ಅಂತ ತಿಳಿದ ಮೇಲೆ ಇವರ ಒಂದು ಪಾಪ್ಯುಲಾರಿಟಿ ಹೆಚ್ಚಾಗಿದೆ. ಆ ಒಂದು ಹಾಡನ್ನ ಹಾಡಿದ್ದು ಯಾರು ಅಂತ ಸಾಕಷ್ಟು ಜನ ಹುಡುಕಾಡ್ತಾ ಇದ್ರು. ಅದಾದ್ಮೇಲೆ ಇವರ ಹೆಸರು ಒಂದು ರಿವೀಲ್ ಆಗುತ್ತೆ. ಜೊತೆಗೆ ಈ ಒಂದು ಹಾಡನ್ನ ಅವರೇ ಹಾಡಿ ವೈರಲ್ ಕೂಡ ಮಾಡ್ತಾರೆ. ಇದನ್ನ ಹಾಡಿರುವಂತದ್ದು ನಾನು ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಫ್ರೆಂಡ್ಸ್, ಅಷ್ಟೇ ಅಲ್ಲ, ಅಸಲಿಗೆ ರಾಕಿಂಗ್ ಸ್ಟಾರ್ ಯಶ್ ಹಾಗೆ ಅಶೋಕ್ ಶರ್ಮಾ ಅವರು ಕಾಸ ಸ್ನೇಹಿತರು, ಅಂದ್ರೆ ದೋಸ್ತ್, ಅಂದ್ರೆ ಬೆಸ್ಟ್ ಫ್ರೆಂಡ್. ಸೊ ಇವರ ಒಂದು ಫ್ರೆಂಡ್ಶಿಪ್ 20 ವರ್ಷಗಳಿಗಿಂತಲೂ ಹೆಚ್ಚಿನದು. ಸೊ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಅಂತ ಆ ಒಂದು ಸೀರಿಯಲ್ ಸಿನಿಮಾ ನಿಮಗೆ ಗೊತ್ತೇ ಇದೆ. ಈ ಸಿನಿಮಾದಲ್ಲಿ ಇಬ್ರು ಕೂಡ ಬಾಮೈದುನನ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡಿ ಜನರ ಮನಸ್ಸನ್ನ ಗೆದ್ದಿದ್ರು. ಅಂದಹಾಗೆ ಇವರಿಬ್ರದ್ದು 2 ದಶಕವನ್ನ ಮೀರಿದಂತಹ ಸ್ನೇಹಿತರೆ, ಯಶ್ ಅವರು ನಟಿಸಿದಂತಹ ಹಲವಾರು ಸಿನಿಮಾಗಳಲ್ಲಿ ಅಶೋಕ್ ಶರ್ಮಾ ಅವರು ಪಾತ್ರವನ್ನ ಮಾಡಿದ್ದಾರೆ. ಸೊ ಯಶ್ ಎಲ್ಲೇ ಇರಲಿ ಅಶೋಕ್ ಅವರು ಅಲ್ಲಿ ಇದ್ದೇ ಇರ್ತಾರೆ. ಸೊ ನಟನೆ ಹೊರತಾಗಿ ನೋಡೋದಾದ್ರೆ ಅಶೋಕ್ ಶರ್ಮಾ ಅವರು ಗಾಯಕ ಕೂಡ ಹೌದು. ಸೊ ನಾನು ಆವಾಗಲೇ ಹೇಳ್ದಂಗೆ ಜಿಂಗಿ ಚಕ್ಕ ಹಾಡನ್ನ ಕೂಡ ಇವರೇ ಹಾಡಿರುವಂತದ್ದು. ಆರಂಭದ ದಿನಗಳಲ್ಲಿ ಆರ್ಕೆಸ್ಟ್ರಾದಲ್ಲಿ ಹಾಡನ್ನ ಹಾಡ್ತಾ ಇದ್ರು. ಸೊ ಇವರ ಕಲೆಯನ್ನ ನೋಡಿ ಬಹಳಷ್ಟು ಆರ್ಕೆಸ್ಟ್ರಾದವರು ಇವರನ್ನ ಹಾಡೋಕೆ ಕಲಾವಿದನಾಗಿ ಕರೆಸ್ಕೋತಾ ಇದ್ರಂತೆ. ಸೊ ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಇವರು ಕೆಲಸವನ್ನ ಮಾಡ್ತಿದ್ರು. ಅದಾದ್ಮೇಲೆ ಆರ್ಕೆಸ್ಟ್ರಾಗಳಲ್ಲಿ ಕಲಾವಿದನಾಗಿ ಹಾಡನ್ನ ಹಾಡೋದಕ್ಕೆ ಶುರು ಮಾಡ್ತಾರೆ. ಕ್ರಮೇಣ ಒಂದು ಶೈಲಿಯನ್ನ, ಅಂದ್ರೆ ಇವರ ಜೀವನ ಶೈಲಿಯನ್ನ ನೋಡ್ತಾ ಹೋದ್ರೆ ಇವರಿಗೆ ಸಿನಿಮಾದಲ್ಲೂ ಕೂಡ ಇವರಿಗೆ ಹಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಈಗಾಗಲೇ ಇವರು ಹಲವಾರು ಸಿನಿಮಾಗಳಿಗೆ ಹಾಡನ್ನ ಕೂಡ ಹಾಡಿದ್ದಾರೆ. ಇತ್ತೀಚೆಗಂತೂ ಬಹಳ ವೈರಲ್ ಆಗಿ ಜನರನ್ನ ಮರಳು ಮಾಡಿದಂತ ಹಾಡು ಅಂತ ಅಂದ್ರೆ ಅದು ಜಿಂಗಿ ಚಕ್ಕ. ಸೊ ಇದರಲ್ಲಿ ಹರ್ಷಿಕಾ ಪೂರ್ಣಚ್ಚ ನಟನೆ ಮಾಡಿದ್ದಾರೆ. ಇದರ ವಾಯ್ಸ್ ಹಾಗೇನೆ ಬೇರೆ ಒಂದು ಏನೇ ಒಂದಿದ್ರು ಕೂಡ ಇವರಿಗೆ ಆಂಕರಿಂಗ್ ಮಾಡೋದಕ್ಕೆ ಒಂದು ಚಾನ್ಸ್ ಅನ್ನ ಕೊಡ್ತಾರೆ. ಇವರ ಒಂದು ಹಾವ ಭಾವ ಆಗಿರ್ಬೋದು, ಇವ್ರಿಗೆ ಯಾವ ರೀತಿಯಾಗಿ ವಾಯ್ಸ್ ಮಾಡ್ಯುಲೇಷನ್ ಮಾಡ್ಕೋತಾರೆ, ಇವೆಲ್ಲವನ್ನ ನೋಡಿ ಇವರಿಗೆ ನಿರೂಪಣೆ ಮಾಡೋದಕ್ಕೂ ಕೂಡ ಜನ ಹೇಳ್ತಾರಂತೆ. ಸೊ ನಿಧಾನಕ್ಕೆ ಆಂಕರಿಂಗ್ ಅನ್ನ ಕೈಗೆತ್ಕೊಂಡಂತಹ ಅಶೋಕ್ ಶರ್ಮಾ ಹಲವಾರು ಕಾರ್ಯಕ್ರಮಗಳಲ್ಲಿ ಆಂಕರಿಂಗ್ ಕೂಡ ಮಾಡಿದ್ದಾರೆ. ಸುವರ್ಣ ವಾಹಿನಿಯಲ್ಲಿ ಉದಿರ ಮ್ಯೂಸಿಕ್ ನಲ್ಲಿ ಕೂಡ ಆಂಕರಿಂಗ್ ಆಗಿದ್ದಂತಹ ಅಶೋಕ್ ಶರ್ಮಾ ಅದಾದ್ಮೇಲೆ ರಾಜ್ ಮ್ಯೂಸಿಕ್ ನಲ್ಲಿ ಕೂಡ ಆಂಕರ್ ಆಗಿ ಕೆಲಸ ಮಾಡಿದ್ದಾರೆ. ಕಾಮಿಡಿಯನ್ನ ಕೂಡ ಮಾಡಿದ್ದಾರೆ. ನಟ, ನಿರ್ದೇಶಕ, ನಿರೂಪಕ ಮಾಸ್ಟರ್ ಆನಂದ್ ಅವರ ನಿರ್ದೇಶನದ SSLC ನನ್ ಮಕ್ಕಳು ಧಾರಾವಾಹಿಯಿಂದ ಕಿರುತೆರೆಗೆ ಕಾಲಿಟ್ಟಂತಹ ಇವರು ಇದೀಗ ಸೀತಾರಾಮ ಸೀರಿಯಲ್ ನಲ್ಲಿ
ಪಾಪ್ಯುಲಾರಿಟಿಯನ್ನ ಪಡಿತಾರೆ. ಹತ್ತಾರು ಸಿನಿಮಾ, ಶಾರ್ಟ್ ಸಿನಿಮಾ, ಹತ್ತಾರು ಧಾರಾವಾಹಿಗಳಲ್ಲಿ ಒಂದೊಳ್ಳೆ ಪಾತ್ರವನ್ನ ಮಾಡಿದಂತಹ ಇವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂತಾನೆ ಹೇಳ್ಬೋದು. ಇವೆಲ್ಲವನ್ನ ನೋಡಿದಾಗ ಇವರು ತಮ್ಮ ಪರಿಶ್ರಮ ಹಾಗೂ ಪ್ರತಿಭೆಯಿಂದ ನಿಧಾನಕ್ಕೆ ಮುಂದೆ ಬಂದಂತಹ ನಟ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಎಲ್ಲ ಏರಿಳಿತಗಳನ್ನ ನೋಡಿಕೊಂಡು ಕಷ್ಟಪಟ್ಟು ಗಾಯಕ ಆಗಿದ್ದವರು ಅಂತಂದ್ರೆ ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದವರು, ನಂತರ ಸೀರಿಯಲ್ಸ್, ಸಿನಿಮಾಗಳಲ್ಲಿ ಹಾಡ್ತಾರೆ. ಎಲ್ಲಾ ಕಡೆ ಇವರಿಗೆ ಹಾಡೋದಕ್ಕೆ ಅವಕಾಶ ಸಿಗುತ್ತೆ. ಜೊತೆಗೆ ನಂತರದ ದಿನಗಳಲ್ಲಿ ನಿರೂಪಣೆ ಕೂಡ ಮಾಡ್ತಾರೆ. ಅದಾದ್ಮೇಲೆ ಸೀರಿಯಲ್ ಇಂಡಸ್ಟ್ರಿಗೆ ಬರ್ತಾರೆ, ಸಿನಿಮಾದಲ್ಲಿ ನಟನೆ ಮಾಡ್ತಾರೆ, ಒಬ್ಬ ಬೆಸ್ಟ್ ಫ್ರೆಂಡ್ ಅನ್ನ ಕೂಡ ಪಡ್ಕೋತಾರೆ. KGF ರಾಕಿಂಗ್ ಸ್ಟಾರ್ ಯಶ್ ಇವರ ಒಂದು ಆಪ್ತ ಸ್ನೇಹಿತ ಅಂತಂದ್ರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ, ಎಲ್ರೂ ಕೂಡ ಖುಷಿ ಆಗುತ್ತೆ ಎಲ್ರಿಗೂ. ಹಾಗೆಯೇ ರಾಕಿ ಬಾಯ್ ಬೆಸ್ಟ್ ಫ್ರೆಂಡ್ ಅಂತ ಹೇಳೋದಕ್ಕೆ ಅಶೋಕ್ ಅವರಿಗೆ ತುಂಬಾನೇ ಒಂದು ಅಭಿಮಾನ ಇದೆ. ಸೊ ಎಲ್ಲಾ ಕಡೆ ಪ್ರೌಡ್ ಆಗಿ ಹೇಳ್ತಾರೆ, ನಾನು ರಾಕಿಂಗ್ ಸ್ಟಾರ್ ಯಶ್ ಅವರ ಬೆಸ್ಟ್ ಫ್ರೆಂಡ್ ಅಂತ. ಸೊ ಹಾಗಾಗಿ ಇವರ ಒಂದು ಪತ್ನಿ ವಿಚಾರಕ್ಕೆ ಬರೋದಾದ್ರೆ, ಪೂಜಾ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ವಿಚಾರ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಗೊತ್ತಿಲ್ಲ. ಒಂದಷ್ಟು ಕಡೆ ಯೂಟ್ಯೂಬ್ಗಳಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಅಶೋಕ್ ಶರ್ಮಾ ಅವರ ಪತ್ನಿ ಪೂಜಾ ಅನ್ನುವಂಥದ್ದು ವೈರಲ್ ಆಗ್ತಾ ಇದೆ. ಬಟ್ ಅವರ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲೂ ಕೂಡ ಏನೂ ಕೂಡ ಹಾಕೊಂಡಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಸ್ನೇಹಿತರೆ, ಸೀತಾರಾಮ ಧಾರಾವಾಹಿಯ ಅಶೋಕ್ ಪಾತ್ರ ನಿಮ್ಗೆ ಇಷ್ಟ ಆಗತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಯಾವ ಒಂದು ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗುತ್ತೆ, ಪಾತ್ರಧಾರಿಗಳು ಯಾರು ಇಷ್ಟ ಆಗ್ತಾರೆ ನಿಮಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ.